ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಈ ದಿನ ಅಧ್ಯಾಯ 2 ಭಾರತ ಮೇಲ್ಮೈ ಲಕ್ಷಣಗಳ ಬಗ್ಗೆ ತಿಳಿತೋಗೋಣ. ಈ ಭಾರತ ಮೇಲ್ಮೈ ಲಕ್ಷಣದಲ್ಲಿ ನಿಮಗೆ 2 ಅಂಕದ ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತೆ. ಈ ಅಧ್ಯಾಯದಲ್ಲಿ ಭಾರತದ ಭೂ ಸ್ವರೂಪಗಳ ಸಾಮಾನ್ಯ ಲಕ್ಷಣಗಳು, ಭಾರತದ ಪ್ರಾಕೃತಿಕ ವಿಭಾಗಗಳು, ಪ್ರಾಕೃತಿಕ ವಿಭಾಗಗಳ ಪ್ರಾಮುಖ್ಯತೆಗಳು ಕಂಡುಬರ್ತವೆ. ಹಾಗಾದರೆ ನಮಗೆ ಗೊತ್ತಿರೋ ಹಾಗೆ ಭಾರತವು ಒಂದು ವಿಶಾಲವಾದಂತಹ ದೇಶ. ಇದು ವಿವಿಧ ಭೂ ಸ್ವರೂಪಗಳನ್ನು ಹೊಂದಿದೆ. ಹಾಗಾಗಿ ಅವು ಪರ್ವತ, ಪ್ರಸ್ಥಭೂಮಿ, ಮೈದಾನ ಮತ್ತು ಕರಾವಳಿ ಮೈದಾನಗಳನ್ನು ಒಳಗೊಂಡಂತೆ ಇವು ದೇಶದ ನದಿ ವ್ಯವಸ್ಥೆ, ವಾಯುಗುಣ, ಸ್ವಾಭಾವಿಕ ಸಸ್ಯವರ್ಗ, ಕೃಷಿ, ಸಾರಿಗೆ, ಜನಸಂಖ್ಯೆಯ ಹಂಚಿಕೆ ಮೊದಲಾದವುಗಳ ಮೇಲೆ ಪ್ರಭಾವವನ್ನು ಬೀರ್ತಾ ಇವೆ. ಹಾಗಾದರೆ ನಮಗೆ ಗೊತ್ತಿರೋ ಹಾಗೆ ಭಾರತದ ಪ್ರಾಕೃತಿಕ ವಿಭಾಗಗಳನ್ನು ನಾವಿಲ್ಲಿ ನೋಡ್ತಾ ಹೋದರೆ, ಭಾರತದ ಪ್ರಾಕೃತಿಕ ವಿಭಾಗಗಳನ್ನು ಮೇಲ್ಮೈ ಲಕ್ಷಣಗಳನ್ನು ಆಧರಿಸಿ ಭಾರತವನ್ನು 4 ಪ್ರಮುಖ ವಿಭಾಗಗಳಾಗಿ ವಿಂಗಡಿಸಬಹುದಾಗಿದೆ. ಒಂದನೇದು ಉತ್ತರದ ಪರ್ವತಗಳು, 2 ಉತ್ತರದ ಮೈದಾನಗಳು, 3 ಪರ್ಯಾಯ ಪ್ರಸ್ಥಭೂಮಿ, 4ನೇದು ಕರಾವಳಿ ಮೈದಾನ ಮತ್ತು ದ್ವೀಪಗಳು ಕಂಡುಬರ್ತವೆ. ಹಾಗಾಗಿ ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ನಾವು ಇಂದಿನ ತರಗತಿಯಲ್ಲಿ ವಿಡಿಯೋ ರೆಕಾರ್ಡರಲ್ಲೇ ಡೀಟೇಲ್ಸಾಗಿ ನಿಮಗೆ ತಿಳಿಸಲಾಗಿದೆ. ಹಾಗಾಗಿ ಇಲ್ಲಿ ಪ್ರಶ್ನೋತ್ತರಗಳನ್ನು ನಾವು ನೋಡ್ತಾ ಹೋಗೋಣ. ಯಾವ ರೀತಿ ಎಕ್ಸಾಮಿಗೆ ನಿಮಗೆ ಕೇಳಲಾಗುತ್ತೆ ಅಂತ ನಾವಿಲ್ಲಿ ನೋಡ್ತಾ ಹೋದರೆ, ಇದರಲ್ಲಿ ಪ್ರಥಮವಾಗಿ ಉತ್ತರ ಪರ್ವತಗಳು ಮತ್ತು ಹಿಮಾಲಯಗಳು. ನೋಡಿ, ಉತ್ತರ ಪರ್ವತಗಳು ಇವು ಇತ್ತೀಚಿನ ಮಡಿಕೆ ಪರ್ವತಗಳ ಗುಂಪಿಗೆ ಸೇರಿದ್ದು ಹಿಮಾಲಯ ಶ್ರೇಣಿಗಳನ್ನು ಒಳಗೊಂಡಿದೆ ಅಂತ ನಿಮಗೆ ಹೇಳ್ತಾ ಹೋಗಿದ್ದೆ. ಹಾಗಾಗಿ ಇಲ್ಲಿ ಎತ್ತರವಾದಂಥ ಶಿಖರಗಳು, ಆಳವಾದಂತಹ ಕಣಿವೆಗಳು ಮತ್ತು ಕಂದರ, ಹಿಮನದಿ, ಪರ್ವತಘಾಟಿ ಇತ್ಯಾದಿಗಳನ್ನು ಇದು ಒಳಗೊಂಡು, ಭಾರತದಲ್ಲಿ ಅವು ಪಶ್ಚಿಮದಲ್ಲಿ ಸಿಂಧೂ ನದಿ ಕಂದರದಿಂದ ಪೂರ್ವದಲ್ಲಿ ಬ್ರಹ್ಮಪುತ್ರ ನದಿಯವರೆಗೆ ಕಂದರದವರೆಗೆ 2400 ಕಿಲೋಮೀಟರ್ ಸುಮಾರು ಉದ್ದವಾಗಿವೆ ಅಂತ ಹೇಳ್ಬೋದು. ಇದು ಸಿಂಧೂ ನದಿ ಕಂದರದಿಂದ ಪೂರ್ವದಲ್ಲಿ ಬ್ರಹ್ಮಪುತ್ರ ನದಿ ಕಂದರದವರೆಗೆ ಸುಮಾರು 2400 ಕಿಲೋಮೀಟರ್ ಉದ್ದವಾಗಿದೆ. ಹಾಗಾಗಿ ಇದರಲ್ಲೂ ಸಹ ಹಿಮಾಲಯ ಪರ್ವತಗಳಲ್ಲಿ 3 ಸಮಾನಾಂತರ ಸರಣಿಗಳು ಕಂಡುಬರ್ತವೆ. ಅದರಲ್ಲಿ ಮಹಾ ಹಿಮಾಲಯ, ಒಳ ಹಿಮಾಲಯ ಮತ್ತು ಸಿವಾಲಿಕ್ ಬೆಟ್ಟಗಳು ಅಂಥೇಳಿ ಕಂಡುಬರುತ್ತೆ. ನಂತರ ಮಹಾ ಹಿಮಾಲಯದಲ್ಲಿ ನಾವು ಹಾಗಾದರೆ ಇಲ್ಲಿ 2 ಅಂಕದ ಪ್ರಶ್ನೆಗಳನ್ನು ಯಾವ ರೀತಿ ಕೇಳಲಾಗುತ್ತೆ ಅಂತ ಇಲ್ಲಿ ನಾವು ನೋಡ್ತಾ ಹೋಗೋಣ. ಭಾರತದ ಮೇಲ್ಮೈ ಲಕ್ಷಣಗಳು ಅಂದ್ಕೊಳ್ಳೆ ಇಲ್ಲಿ ನಮಗೆ ಹೇಳ್ತಾ ಹೋದೆ, ನಿಮಗೆ 4 ವಿಭಾಗಗಳನ್ನಾಗಿ ವಿಭಾಗ ಮಾಡಲಾಗಿದೆ ಅಂತೇಳಿದೆ ಹೇಳ್ತಾ ಹೋಗಿದ್ದೆ. ಈ ರೀತಿಯಾದರೂ ಕೇಳ್ಬೋದು 2 ಅಂಕದ ಪ್ರಶ್ನೆಯನ್ನು. ಭಾರತದ ಪ್ರಾಕೃತಿಕ ವಿಭಾಗಗಳು ಯಾವುವು ಅಂತ ಕೇಳಿದರೆ ನೀವು ವಿದ್ಯಾರ್ಥಿಗಳೇ ಬರೀಬೇಕು. ಉತ್ತರದ ಪರ್ವತಗಳು, ಉತ್ತರದ ಮಹಾ ಮೈದಾನ, ಪರ್ಯಾಯ ಪ್ರಸ್ಥಭೂಮಿ ಮತ್ತು ಕರಾವಳಿ ಮೈದಾನ ಮತ್ತು ದ್ವೀಪಗಳು ಅಂತೇಳಿ ಬರೀಬೇಕಾಗತ್ತೆ. ಅದೇ ರೀತಿಯಾಗಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸು, ಉತ್ತರ ಮೈದಾನಗಳ ಪ್ರಾಮುಖ್ಯತೆಯನ್ನು ತಿಳಿಸಿ ಅಂಥೇಳಿ ನಿಮಗೆ ಕೇಳ್ತಾರೆ ಎಕ್ಸಾಮಿಗೆ. 2-3 ಬಾರಿ ಕೇಳಿದ್ದಾರೆ. ಹಾಗಾಗಿ ವಿದ್ಯಾರ್ಥಿಗಳು ಇದು ವೆರಿ ಇಂಪಾರ್ಟೆಂಟು, ನೀವು ಕಲಿತಾ ಹೋಗಬೇಕು. ಉತ್ತರದ ಮೈದಾನಗಳ ಪ್ರಾಮುಖ್ಯತೆಯನ್ನು ನಾವು ಇಲ್ಲಿ ನೋಡ್ತಾ ಹೋದರೆ, ಮೆಕ್ಕಲು ಮಣ್ಣಿನಿಂದ ಕೂಡಿದ್ದು ಕೃಷಿಗೆ ಯೋಗ್ಯವಾಗಿದೆ, ಸಮತಟ್ಟಾದ ಭೂಭಾಗದಿಂದಾಗಿ ಸಾರಿಗೆ ಸಂಪರ್ಕಕ್ಕೆ ಅನುಕೂಲವಾಗಿದೆ, ಅನೇಕ ಕೈಗಾರಿಕೆಗಳು ಈ ಭಾಗದಲ್ಲಿ ಕಂಡುಬರ್ತವೆ. ಯಾಕಪ್ಪ ಕೈಗಾರಿಕೆಗಳು ಕಂಡುಬರ್ತವೆ ಅಂತೇಳಿದರೆ, ಅಲ್ಲಿ ಫಲವತ್ತಾದಂತಹ ಮಣ್ಣು ಕಂಡುಬರುತ್ತೆ ಮತ್ತು ಮಣ್ಣು ಫಲವತ್ತತೆಯಿಂದ ಕೂಡಿದೆ ಅಂತೇಳಿದರೆ ದಟ್ಟವಾದಂಥ ಅರಣ್ಯ ಕಂಡುಬರುತ್ತೆ. ಆ ಪ್ರದೇಶದಲ್ಲಿ ಅರಣ್ಯ ಇದೆ ಅಂತೇಳಿದರೆ ಅಲ್ಲಿ ಬೇಕಾದಂತಹ
ನೀರಿನ ಪೂರೈಕೆ ಇದೆ, ನೀರಿನ ಸೂಟಬಲ್ ನೀರಿದೆ ಅಂತೇಳಿ ನಾವು ತಿಳ್ಕೋಬೇಕಾಗತ್ತೆ. ಅಂದರೆ ನೀರಿನ ವ್ಯವಸ್ಥೆ ಇದೆ, ಅರಣ್ಯದ ವ್ಯವಸ್ಥೆ ಇದೆ, ಫಲವತ್ತಾದ ಮಣ್ಣಿದೆ ಅಂತೇಳಿದರೆ ಅಲ್ಲಿ ಕೈಗಾರಿಕೆಗೆ ಬೇಕಾದಂಥ ಎಲ್ಲ ವಸ್ತುಗಳು, ಕಚ್ಚಾ ವಸ್ತುಗಳು ಸಹ ದೊರೆಯುತ್ತವೆ ಅಂತ ಅಲ್ಲಿಗೆ ಅರ್ಥ. ಹಾಗಾಗಿ ಬೃಹತ್ತಾದಂಥ ಕೈಗಾರಿಕೆಗಳು ಆ ಭಾಗದಲ್ಲಿ ಅತಿ ಹೆಚ್ಚಾಗಿ ಕಾಣಬರ್ತವೆ. ಅದೇ ರೀತಿ ಪವಿತ್ರ ಯಾತ್ರಾ ಸ್ಥಳಗಳಿಂದ ಪ್ರವಾಸೋದ್ಯಮದ ಬೆಳವಣಿಗೆಯಾಗಿದೆ. ಅಂದರೆ ನೀರು, ಕಾಡು, ಫಲವತ್ತಾದ ಮಣ್ಣು, ಬೆಳೆ ಇರೋದ್ರಿಂದ ಏನಾಗುತ್ತೆ, ಅಲ್ಲಿ ಯಾತ್ರಾ ಸ್ಥಳಗಳು ಸಹ ಕಂಡುಬರ್ತವೆ. ಪ್ರಸಿದ್ಧ ಯಾತ್ರಾ ಸ್ಥಳಗಳು ಸಹ ಅಲ್ಲಿ ಕಂಡುಬರ್ತವೆ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡಿಕೊಳ್ತಾ ಹೋಗಬೇಕು. ನಂತರ ಅದೇ ರೀತಿ ಉತ್ತರದ ಪರ್ವತಗಳು ಪ್ರಾಮುಖ್ಯತೆಯನ್ನು ಹೊಂದಿವೆ ಎಂದು ಹೇಗೆ ಹೇಳುವಿರಿ ಅಂತ ಕೇಳಿದರೆ ನೀವು ಬರೀಬೇಕು, ಸೈಬೀರಿಯಾದಿಂದ ಬೀಸುವ ಶೀತ ಮಾರುತಗಳನ್ನು ಇದು ತಡೆಗಟ್ಟುತ್ತದೆ. ಅನೇಕ ಖನಿಜ ಸಂಪನ್ಮೂಲಗಳ ಆಗರವಾಗಿದೆ. ಅನೇಕ ನದಿಗಳ ಜನ್ಮಸ್ಥಳವಾಗಿದೆ. ಪ್ರವಾಸೋದ್ಯಮ ಕೇಂದ್ರವಾಗಿ ಪ್ರಸಿದ್ಧಿಯನ್ನು ಪಡೆದಿದೆ ಅಂಥೇಳಿ ಬರಿಬೇಕಾಗತ್ತೆ. ನಂತರ ನಾವು ನೋಡ್ತಾ ಹೋದರೆ ಪರ್ಯಾಯ ಪ್ರಸ್ಥಭೂಮಿಯು ಆರ್ಥಿಕ ಪ್ರಾಮುಖ್ಯತೆಯನ್ನು ಹೊಂದಿದೆ ಸಮರ್ಥಿಸಿ ಅಂತ ಕೇಳಿದರೆ ನೀವು ಬರೀಬೇಕು, ಅಪಾರ ಖನಿಜ ಸಂಪನ್ಮೂಲಗಳಿಂದ ಕೂಡಿದೆ. ಜಲಪಾತಗಳಿಂದಾಗಿ ಜಲವಿದ್ಯುತ್ ಉತ್ಪಾದನೆಗೆ ಸಹಕಾರಿಯಾಗಿದೆ. ದಕ್ಷಿಣ ಭಾರತದ ಅನೇಕ ನದಿಗಳ ಉಗಮ ಸ್ಥಾನ. ಕಪ್ಪು ಮಣ್ಣಿನಿಂದ ಕೂಡಿದ್ದು ಕೃಷಿಗೆ ಸಹಕಾರಿಯಾಗಿದೆ ಅಂಥೇಳಿ ಬರಿಬೇಕು. ನಂತರ ಸಿವಾಲಿಕ್ ಬೆಟ್ಟಗಳನ್ನು ಕುರಿತು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಕೇಳಿದರೆ ಬರೀಬೇಕು ವಿದ್ಯಾರ್ಥಿಗಳೇ. ಹಿಮಾಲಯದ ಪಾದ ಬೆಟ್ಟಗಳಾಗಿವೆ. ಕಡಿಮೆ ಎತ್ತರವನ್ನು ಹೊಂದಿವೆ. ಜಮ್ಮು ಕಾಶ್ಮೀರದಿಂದ ಅರುಣಾಚಲ ಪ್ರದೇಶದವರೆಗೆ ಹಬ್ಬಿವೆ. ಇಲ್ಲಿ ಕಿರಿದಾದ ಮತ್ತು ಸಮತಟ್ಟಾದ ಡೋನ್ಗಳು ಕಂಡುಬರುತ್ತವೆ. ಅದೇ ರೀತಿ ಪಶ್ಚಿಮ ಘಟ್ಟಗಳು ಪೂರ್ವ ಘಟ್ಟಗಳಿಗಿಂತ ಭಿನ್ನವಾಗಿದೆ ಎಂದು ಹೇಗೆ ಹೇಳುವಿರಾ ಅಂತ ಏನಾದ್ರು ಕೇಳಿದರೆ ನೀವು ಬರೀಬೇಕು ವ್ಯತ್ಯಾಸವನ್ನು. ಪಶ್ಚಿಮ ಘಟ್ಟ ಮತ್ತು ಪೂರ್ವ ಘಟ್ಟ ಅಂತೇಳಿ ಬರೆದುಬಿಟ್ಟು, ಇದು ಪಶ್ಚಿಮ ಘಟ್ಟ ಎತ್ತರವಾಗಿದೆ, ಇದು ಎತ್ತರವಾಗಿಲ್ಲ. ನಿರಂತರವಾಗಿದೆ, ನಿರಂತರವಾಗಿಲ್ಲ. ಅನೇಕ ಗಿರಿಧಾಮಗಳಿವೆ, ಇಲ್ಲಿ ಯಾವುದೇ ಗಿರಿಧಾಮಗಳಿಲ್ಲ. ಅನೇಕ ನದಿಗಳ ಉಗಮ ಸ್ಥಾನ, ನದಿಗಳ ಮುಖಜ ಭೂಮಿಯನ್ನು ಹೊಂದಿದೆ ಅಂಥೇಳಿ ಬರೀಬೇಕು. ಈ ರೀತಿ ಬರೆದಿದ್ದೇ ಆದಲ್ಲಿ ನಿಮಗೆ 2 ಅಂಕದ ಪ್ರಶ್ನೆಗಳು ಇವುಗಳಾಗಿದ್ದು 2 ಅಂಕವನ್ನು ನೀವು ಪಡ್ಕೋಬೋದು. ಹಾಗಾಗಿ ಎಲ್ಲ ಪ್ರಶ್ನೋತ್ತರಗಳನ್ನು ನೀವು ಕಲಿತಾ ಹೋಗಬೇಕು. ನಂತರ ಸಾಮಾಜಿಕ ಚಳುವಳಿ, ಆಲ್ರೆಡಿ ಇದು ಲೆಸನ್ ಆಗಿದೆ, ಎಕ್ಸ್ಪ್ಲನೇಷನ್ನು ಸಹ ಕೊಟ್ಟು 3 ಮಾರ್ಕ್ಸಲ್ಲಿ. ಹಾಗಾಗಿ ಸಾಮಾಜಿಕ ಚಳುವಳಿ ಅಂತೇಳಿದರೆ ಸಮಾಜದ ಅಂದರೆ ಸಾಮಾಜಿಕ ಚಳುವಳಿ ಮಾನವ ಸಮಾಜದ ಒಂದು ಚಲನೆ ಅಂತ ಹೇಳ್ಬೋದು. ಬದಲಾವಣೆ ಮತ್ತು ರೂಪಾಂತರಗಳಿಗೆ ಸಂಬಂಧಿಸಿದಂತಹ ಒಂದು ವ್ಯವಸ್ಥಿತ ಸ್ವಾಭಾವಿಕ ಪ್ರತಿರೋಧದ ಸಾಮಾಜಿಕ ಪ್ರತಿಕ್ರಿಯೆ. ಅಂದರೆ ವ್ಯವಸ್ಥಿತ ಅಂದರೆ ಪ್ರತಿ ಚಳುವಳಿಯ ಹಿಂದೆ ಒಂದು ಉದ್ದೇಶ, ಒಂದು ಗುರಿ, ಯೋಜನೆ ಮತ್ತು ಕಾರ್ಯಕ್ರಮವನ್ನು ಇಟ್ಕೊಂಡು ಇರುವಂಥದ್ದು. ಇದಕ್ಕೆ ನಾವು ಏನಂತ ಕರಿತೀವಿ, ಸಾಮಾಜಿಕ ಚಳುವಳಿ ಅಂಥೇಳಿ ಕರೆಯಲಾಗುತ್ತೆ. ಸಾಮಾಜಿಕ ಚಳುವಳಿಗಳ ಉಗಮ ಮತ್ತು ವಿಕಾಸವನ್ನು ಇದರಲ್ಲಿ ನಾವು ನೋಡ್ತಾ ಹೋದ್ವಿ. ಇದರಲ್ಲಿ ಸಾಮಾಜಿಕ ಚಳುವಳಿ ಅಂತೇಳಿ ಪರಿಸರ ಚಳುವಳಿಗಳಿರ್ಬೋದು, ಮಹಿಳಾ ಚಳುವಳಿಗಳಿರ್ಬೋದು, ಮದ್ಯಪಾನ ನಿಷೇಧ ಚಳುವಳಿ ಇರ್ಬೋದು, ರೈತ ಚಳುವಳಿಗಳಿರ್ಬೋದು, ಕಾರ್ಮಿಕ ಚಳುವಳಿಗಳಿರ್ಬೋದು, ಅಸ್ಪೃಶ್ಯತೆ ಆಚರಣೆ ವಿರೋಧಿ ಚಳುವಳಿಗಳು ಸಹ ಇರ್ಬೋದು. ಹಾಗಾದರೆ ಇಲ್ಲಿ 2 ಅಂಕದ ಪ್ರಶ್ನೆಯನ್ನು ಯಾವ ರೀತಿಯಪ್ಪ ಕೇಳಲಾಗುತ್ತೆ ಅಂತ ನಾವು ನೋಡ್ತಾ ಹೋದರೆ, ಜನಮಂದೆ ಎಂದರೇನು ಉದಾಹರಣೆ ಕೊಡಿ ಅಂತೇಳಿ 2 ಅಂಕದ ಪ್ರಶ್ನೆಯನ್ನಾಗಿ ಕೇಳ್ಬೋದು. ಯಾವುದೇ ಪೂರ್ವ ಯೋಜನೆ ಇಲ್ಲದೆ ಅನಿಶ್ಚಿತವಾಗಿ ಒಂದು ಆಸಕ್ತಿ ಸುತ್ತ ನೆರೆದಿರುವಂತಹ ಜನರಾಶಿಯೇ ಜನಮಂದೆ. ಉದಾಹರಣೆಗೆ ರಸ್ತೆ ಅಪಘಾತ ವೀಕ್ಷಿಸಲು ಸೇರಿರುವ ಜನಗಳ ಗುಂಪು, ಇದಕ್ಕೆ ಜನಮಂದೆ ಅಂತೇಳಿ ಜನಗಳ ಗುಂಪು. ನಂತರ ಚಲನಚಿತ್ರ ಮಂದಿರಗಳಲ್ಲಿ ಟಿಕೆಟ್ ಪಡೆಯಲು ಮುತ್ತಿಗೆ ಹಾಕಿದ ಮತ್ತೊಂದು ಜನಸ್ತೋಮ. ಇದನ್ನು ನಾವೇಂತ ಕರಿತೀವಿ, ಜನಮಂದೆ ಅಂಥೇಳಿ ಕರೆಯಲಾಗುತ್ತೆ.
ದೋಂಬಿಯ ಸ್ವರೂಪವನ್ನು ವಿವರಿಸಿ. ದೋಂಬಿ ಅಂದರೆ ಗಲಭೆ. ಹಾಗಾದರೆ ನಿಶ್ಚಿತ ಗುರಿ ಇರೋದಿಲ್ಲ. ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಇವುಗಳು ಅತಿ ಹೆಚ್ಚಾಗಿ ಕಂಡುಬರ್ತವೆ. ದೀರ್ಘಕಾಲ ಇವು ನಡೆಯೋದಿಲ್ಲ. ಸಮಾಜಘಾತುಕ ಚಟುವಟಿಕೆಗಳು ಹೆಚ್ಚಾಗಿ ಕಂಡುಬರ್ತವೆ. ಅದೇ ರೀತಿ ಪರಿಸರ ಚಳುವಳಿಗಳನ್ನು ಹೆಸರಿಸಿ ಅಂತ ಕೇಳಿದರೆ ಯಾವ್ಯಾವ ಪರಿಸರ ಚಳುವಳಿಗಳು? ಚಿಪ್ಕೋ ಚಳುವಳಿ, ಅಪ್ಪಿಕೋ ಚಳುವಳಿ, ನರ್ಮದಾ ಬಚಾವೋ, ಮೌನ ಕಣಿವೆ ಆಂದೋಲನ ಇವುಗಳು ಪರಿಸರ ಚಳುವಳಿಗಳು. ನಂತರ ಮದ್ಯಪಾನ ನಿಷೇಧ ಚಳುವಳಿಯನ್ನು ವಿವರಿಸಿ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಕೇಳ್ತಾರೆ. 2 ಅಂಕದ ಪ್ರಶ್ನೆಯಾಗಿ ಕೇಳಿದರೆ ನೀವು ಈ ರೀತಿ ಬರೀಬೇಕು. ಪರಿಸರ ಚಳುವಳಿಯ ಭಾಗವಾಗಿ ಕರಾವಳಿ ಮತ್ತು ಮಲೆನಾಡು ಪ್ರದೇಶದಲ್ಲಿ ಇದು ಪ್ರಾರಂಭವಾಗುತ್ತೆ. ಕುಸುಮ ಸೊರಬ ಅವರ ಜೊತೆ ಹಲವಾರು ತಮ್ಮ ಜೀವ ಕಳೆದುಕೊಂಡಿದ್ದಾರೆ. ಹಾಸನ, ಕೋಲಾರ, ಮಂಡ್ಯ ಮುಂತಾದ ಜಿಲ್ಲೆಗಳ ಮಹಿಳೆಯರಿಂದ ಚಳುವಳಿಗಳು. ಮದ್ಯಪಾನದಿಂದ ಗ್ರಾಮೀಣ ಬಡ ಮಹಿಳೆಯರ ಬದುಕಿಗೆ ಇದು ಒಂದು ಅನೇಕ ಗಂಡಾಂತರ ಉಂಟು ಮಾಡ್ತಾ ಇತ್ತು. ಹಾಗಾಗಿ ಕೂಲಿ ಕಾರ್ಮಿಕರು ತಮ್ಮ ಅತ್ಯಲ್ಪ ದುಡಿಮೆಯನ್ನು ಕುಡಿತಕ್ಕೆ ಹಾಕುವ ಮೂಲಕ ಚಟಕ್ಕಾಗಿ ಚಿಕ್ಕ ಮಕ್ಕಳನ್ನು ದುಡಿಮೆಗೆ ಕಳಿಸುತ್ತಿದ್ದಾರೆ. ಆದ್ದರಿಂದ ಈ ಚಳುವಳಿಯಿಂದಾಗಿ ಮದ್ಯಪಾನ ನಿಷೇಧ ಚಳುವಳಿಗಳನ್ನು ಮಾಡಲಾಯಿತು ಅಂತ ಸಹ ನಾವಿಲ್ಲಿ ಹೇಳ್ತಾ ಹೋಗ್ಬೋದು. ನಂತರ ಬಾಲಕಾರ್ಮಿಕತೆಗೆ ಕಾರಣಗಳ್ಯಾವುವು ಅಂತ ನಾವು ನೋಡ್ತಾ ಹೋದರೆ, ಮಕ್ಕಳ ಹಕ್ಕುಗಳನ್ನು ಗೌರವಿಸಲು ಅಗತ್ಯವಾದ ಸಾಮಾಜಿಕ ವಾತಾವರಣವಿಲ್ಲದಿರುವುದು, ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹಕ್ಕುಗಳ ಪರಿಣಾಮಕಾರಿಯಾಗಿ ಅನುಷ್ಠಾನವಾಗದಿರುವುದು, ಕುಟುಂಬದ ಆರ್ಥಿಕ ಸ್ಥಿತಿ, ಭೂ ಸುಧಾರಣಾ ಕಾಯ್ದೆಯ ಅನುಷ್ಠಾನದ ಕೊರತೆಗಳು ಇವುಗಳು ಬಾಲಕಾರ್ಮಿಕತೆಗೆ ಕಾರಣಗಳಾಗಿವೆ. ನಂತರ ಮಕ್ಕಳ ದುಡಿಮೆಯ ದುಷ್ಪರಿಣಾಮಗಳ್ಯಾವುವು ಅಂತ ನಾವು ನೋಡ್ತಾ ಹೋದರೆ, ಮಕ್ಕಳ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಯ ಮೇಲೆ ಗಂಭೀರ ಪರಿಣಾಮವನ್ನು ಬೀರುವುದು, ಶಿಕ್ಷಣದಿಂದ ವಂಚಿತರಾಗಿರುವುದು, ಕುಟುಂಬಗಳ ಚಲನೆ, ಆರ್ಥಿಕ ಚಲನೆ ಕುಸಿಯುವಂತೆ ಮಾಡುವುದು, ಹೆಣ್ಣು ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ಇತ್ಯಾದಿಗಳು ಇವುಗಳು ಮಕ್ಕಳ ದುಡಿಮೆಯ ದುಷ್ಪರಿಣಾಮಗಳಾಗಿವೆ ಅಂತ ಸಹ ಇಲ್ಲಿ ನಾವು ನೋಡ್ತಾ ಹೋಗ್ಬೋದು. ನಂತರ ಸಾಮಾಜಿಕ ಸ್ತರ ವಿನ್ಯಾಸ. ಏನು ಸಾಮಾಜಿಕ ಸ್ತರ ವಿನ್ಯಾಸ ಅಂತೇಳಿದರೆ, ನಾವು ಇಂದಿನ ತರಗತಿಯಲ್ಲಿ ಸಾಮಾಜಿಕ ಸ್ತರ ವಿನ್ಯಾಸದ ಬಗ್ಗೆ ನೋಡ್ತಾ ಹೋಗಿದ್ದೀವಿ. ಸಾಮಾಜಿಕ ಸ್ತರ ವಿನ್ಯಾಸ ಅಂತ ಹೇಳಿದರೆ, ವ್ಯಕ್ತಿಗಳು ಸಮಾಜದಲ್ಲಿ ವಿವಿಧ ಲಕ್ಷಣಗಳ ಆಧಾರದಲ್ಲಿ ಅಂದರೆ ಲಿಂಗ, ಜಾತಿ, ವೃತ್ತಿ, ವರ್ಗ ಮತ್ತು ಜನಾಂಗ ಹೀಗೆ ಶ್ರೇಣೀಕರಣಗೊಂಡಿರುತ್ತಾರೆ ಎನ್ನುವುದನ್ನು ಸಾಮಾಜಿಕ ಅಸಮಾನತೆ ಸೂಚಿಸ್ತಾ ಹೋಗುತ್ತೆ. ಅವೆಂದರೆ ಆದಾಯದ ಮೂಲಗಳು, ಶಿಕ್ಷಣ ಮತ್ತು ವೃತ್ತಿ ಅವಕಾಶಗಳು, ಆರೋಗ್ಯ ಸೌಲಭ್ಯಗಳು ಮತ್ತು ರಾಜಕೀಯ ಪ್ರತಿನಿಧಿತ್ವ ಮತ್ತು ಭಾಗವಹಿಸುವಿಕೆ. ಅಂದರೆ ಸಾಮಾಜಿಕ ಅಸಮಾನತೆ ಎನ್ನುವುದು ಈಗಾಗಲೇ ಇರುವಂತಹ ಒಂದು ಅಸಮಾನ ಸಾಮಾಜಿಕ ಅವಕಾಶಗಳ ಪ್ರತಿಫಲ ಅಂಥೇಳಿ ನಾವು ಹೇಳ್ತಾ ಹೋಗ್ಬೋದು. ಹಾಗಾಗಿ ಸಾಮಾಜಿಕ ಅಸಮಾನತೆ, ಸಾಮಾಜಿಕ ಸ್ತರ ವಿನ್ಯಾಸ, ಅಸ್ಪೃಶ್ಯತೆ ಒಂದು ಸಾಮಾಜಿಕ ಪಿಡುಗು, ಅಸ್ಪೃಶ್ಯತೆ ನಿವಾರಣಾ ಕಾನೂನು ಕ್ರಮಗಳನ್ನು ನಾವಿಲ್ಲಿ ನೋಡ್ತಾ ಹೋಗೋಣ. ಹಾಗಾದರೆ ಇಲ್ಲಿ ಸಾಮಾಜಿಕ ಸ್ತರ ವಿನ್ಯಾಸ ಅನ್ನೋದಕ್ಕೆ ನಾವು ಡೆಫಿನೇಷನ್ಸನ್ನು ನೋಡ್ತಾ ಹೋದರೆ, ಸಮಾಜದಲ್ಲಿರುವ ಸದಸ್ಯರುಗಳನ್ನು ಮೇಲು ಕೀಳು, ಶ್ರೇಷ್ಠ ಕನಿಷ್ಠ ಎಂದು ವರ್ಗೀಕರಿಸಿ ಅವರಿಗೆ ಬೇರೆ ಬೇರೆ ಸಾಮಾಜಿಕ ಸ್ಥಾನಮಾನ ಮತ್ತು ಪಾತ್ರಗಳನ್ನು ನೀಡುವ ಕ್ರಮ ಮಾನವನ ಸಮಾಜದ ಲಕ್ಷಣವಾಗಿ ಮುಂದುವರಿಸಿದೆ ಅಂತ ಹೇಳ್ಬೋದು. ಅಂದರೆ ಸಮಾಜದಲ್ಲಿ ಇರುವಂತಹ ಜನರನ್ನು ವಿಭಿನ್ನ ಸ್ತರಗಳಾಗಿ ವರ್ಗೀಕರಿಸುವ ವ್ಯವಸ್ಥೆಗೆ ಅಥವಾ ಅವರನ್ನು ಏಣಿ ಶ್ರೇಣಿಗಳಿಂದ ವಿಭಿನ್ನ ಸ್ಥಾನಗಳಲ್ಲಿ ವಿಭಾಗಿಸುವ ಕ್ರಮವೇ ಸಾಮಾಜಿಕ ಸ್ತರ ವಿನ್ಯಾಸ ಎಂದು ಇಲ್ಲಿ ಸರಳವಾಗಿ ಹೇಳಬಹುದು. ಹಾಗಾದರೆ ಸಾಮಾಜಿಕ ಸ್ತರ ವಿನ್ಯಾಸದ ಲಕ್ಷಣಗಳೇನು ಅಂತ ಏನಾದರೂ ಕೇಳಿದರೆ ನೀವು ಬರೀಬೇಕು. ಸಾಮಾಜಿಕವಾದದ್ದು, ಪುರಾತನವಾದದ್ದು, ಸರ್ವವ್ಯಾಪಕವಾದದ್ದು, ವಿವಿಧ ರೂಪದಲ್ಲಿದೆ ಅಂತ ಹೇಳ್ಬೋದು. ಸಾಮಾಜಿಕ ಸ್ತರ ವಿನ್ಯಾಸದ ಪ್ರಮುಖ ರೂಪಗಳ್ಯಾವುವು?
ರೂಪಗಳಾವು ಅಂತ ನಾವು ನೋಡ್ತಾ ಹೋದರೆ ಆದಿವಾಸಿ ಸಮಾಜ, ವರ್ಣ ವ್ಯವಸ್ಥೆ, ಗುಲಾಮಗಿರಿ, ಜಾತಿ ವ್ಯವಸ್ಥೆ, ಎಸ್ಟೇಟ್ಸ್ ಪದ್ಧತಿ ಇವುಗಳು ಸಾಮಾಜಿಕ ಸ್ತರವಿನ್ಯಾಸದ ಪ್ರಮುಖ ರೂಪಗಳಾಗಿವೆ. ಅಸ್ಪೃಶ್ಯತೆಯ ಸಮಸ್ಯೆಗಳ್ಯಾವುವು ಅಂತ ನಾವೇನು ನೋಡ್ತಾ ಹೋದರೆ ಸಾಮಾಜಿಕ ವ್ಯವಸ್ಥೆಯಲ್ಲಿ ಅತ್ಯಂತ ಕೆಳಮಟ್ಟದ ಸ್ಥಾನ, ಶೈಕ್ಷಣಿಕ ಅವಕಾಶಗಳಿಂದ ಹೊರಗಿಡಲಾಗಿತ್ತು, ಆಸ್ತಿಯ ಒಡೆತನದ ಹಕ್ಕಿನ ನಿರಾಕರಣೆ, ರಾಜಕೀಯ ಭಾಗವಹಿಸುವಿಕೆ ನಿರಾಕರಣೆ ಇವು ಅಸ್ಪೃಶ್ಯತೆಯ ಸಮಸ್ಯೆಗಳಾಗಿವೆ. ಅಸ್ಪೃಶ್ಯತೆ ನಿವಾರಿಸಲು ಇರುವ ಕಾನೂನು ಕ್ರಮಗಳ್ಯಾವುವು ಅಥವಾ ಅಸ್ಪೃಶ್ಯತೆಯನ್ನು ನಿವಾರಿಸಲು ಸಂವಿಧಾನವು ಕೈಗೊಂಡಿರುವಂಥ ಕ್ರಮಗಳ್ಯಾವುವು ಅಂತ ನಾವು ನೋಡ್ತಾ ಹೋದರೆ 17ನೇ ವಿಧಿ ಅಸ್ಪೃಶ್ಯತಾ ಆಚರಣೆ ನಿಷೇಧಿಸಿದೆ. 1955ರ ಅಸ್ಪೃಶ್ಯತಾ ಅಪರಾಧ ಕಾಯ್ದೆ ಜಾರಿ, 1976ರ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಜಾರಿ, ಸಾರ್ವತ್ರಿಕ ಮತದಾನದ ಮತ್ತು ಸಮಾನತೆ ಹಕ್ಕು ಎಲ್ಲ ನಾಗರಿಕರಿಗೂ ಸಹ ನೀಡಲಾಗಿದೆ. 1989ರ ಕಾಯ್ದೆ ಅಸ್ಪೃಶ್ಯತೆ ನಿರ್ಮೂಲನೆ ಕುರಿತಾದ ವಿಶೇಷ ಜವಾಬ್ದಾರಿಗಳನ್ನು ಸಹ ರಾಜ್ಯ ಸರ್ಕಾರಗಳಿಗೆ ವಹಿಸಿದೆ. ಹಾಗಾದರೆ ಸಾಮಾಜಿಕ ಸ್ತರವಿನ್ಯಾಸ ಎಂದರೇನು, ಯಾವ ಯಾವ ಲಕ್ಷಣಗಳ ಆಧಾರಗಳಲ್ಲಿ ಜನರನ್ನು ವರ್ಗೀಕರಿಸಲಾಗಿದೆ ಅಂತ ವಿದ್ಯಾರ್ಥಿಗಳಿಗೆ ಕೇಳಿದರೆ ನೀವು ಬರೀಬೇಕಾಗತ್ತೆ. ಜನರನ್ನು ವಿಭಿನ್ನ ಸ್ತರಗಳಾಗಿ ವರ್ಗೀಕರಿಸುವ ವ್ಯವಸ್ಥೆಗೆ ಸಾಮಾಜಿಕ ಸ್ತರವಿನ್ಯಾಸ ಅಂತೇಳಿ ಕರೆಯಲಾಗುತ್ತೆ. ಲಿಂಗ, ಜಾತಿ, ವೃತ್ತಿ, ಧರ್ಮ, ವರ್ಗ, ಜನಾಂಗ ಇತ್ಯಾದಿ ಇವುಗಳ ಆಧಾರದ ಮೇಲೆ ಇಲ್ಲಿ ವರ್ಗೀಕರಿಸಲಾಗಿದೆ. ಅದೇ ರೀತಿ ಶಿಕ್ಷಣಕ್ಕಾಗಿ ಇರುವ ಸಂವಿಧಾನದ ವಿವಿಧ ವಿಧಿಗಳ್ಯಾವುವು ತಿಳಿಸಿ ಅಂತ ಕೇಳಿ ನೀವು ಬರೀಬೇಕು. 21A ಇಂದ 21A ಕಾಲಮ್ ಇರುತ್ತೆ. 6ರಿಂದ 14 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ 21A ಪ್ರಕಾರ. 45ರ ಪ್ರಕಾರ 6 ವರ್ಷದೊಳಗಿನ ಎಲ್ಲ ಮಕ್ಕಳ ಶೈಶವಾವಸ್ಥೆಯ ರಕ್ಷಣೆ, ಶೈಕ್ಷಣಿಕ ಅವಕಾಶ. ಕಾಲಮ್ 30ರ ಪ್ರಕಾರ ಅಲ್ಪಸಂಖ್ಯಾತರು ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸಲು ವಿಶೇಷ ಅವಕಾಶ. ಕಾಲಮ್ 46ರ ಪ್ರಕಾರ ಹಿಂದುಳಿದ ಜನರ ಅದರಲ್ಲಿಯೂ SC STಗಳ ಶೈಕ್ಷಣಿಕ ಆಸಕ್ತಿಗಳಿಗೆ ಬೆಂಬಲ ನೀಡಿ ಅಭಿವೃದ್ಧಿಯನ್ನು ಪಡಿಸುವುದು. ಇವಿಷ್ಟು ಸಾಮಾಜಿಕ ಸ್ತರವಿನ್ಯಾಸದ ಕಂಡುಬರುವಂತಹ 2 ಅಂಕದ ಪ್ರಶ್ನೋತ್ತರಗಳು.